ಏನೆಲ್ಲ ಉಪಕ್ರಮಗಳನ್ನು ತಗೊಳ್ತಾರೆ ಇಲಾಖೆಯವರು ಅನ್ನೋದನ್ನು ತಮ್ಮ ಮುಂದೆ ಮಾತಾಡಲಿಕ್ಕೆ ಇವತ್ತು ಬಂದಿದ್ದಾರೆ. ನಾವೆಲ್ಲ ಆನೆ ಅವಳಿ ನಿಲ್ಲಿಸ್ತೀವಿ ಅಂತ ಹೇಳ್ಕೊಂಡು ಬರ್ತಾ ಇದ್ವಿ. ಆದರೆ ಹೆಂಗೆ ನಿಲ್ಲಿಸಕ್ಕೆ ಸಾಧ್ಯನಾ ಅಂತೇಳಿ ಇದೊಂದು ರೀತಿಯ ಭಾಳ ಚಾಲೆಂಜ್ ಆದಂಥ ದೊಡ್ಡ ಪ್ರಶ್ನೆ ನಮ್ಗೆ ಯಾವಾಗಲೂ ಅಳುಕಿತ್ತು. ಆದರೆ ಇವತ್ತು ನನಗೆ ಒಂದು ಆತ್ಮವಿಶ್ವಾಸ ಬಂದಿದೆ. ಸಚಿವರು ಎಲ್ಲ ರೀತಿಯ ಕ್ರಮಗಳನ್ನು ಕೈಗೊಳ್ಳಲು ಇವತ್ತು ಉತ್ಸುಕವಾಗಿದ್ದಾರೆ. ಮಂತ್ರಿಗಳ ಬಾಯಲ್ಲಿ ಅವ್ರು ಏನೇನು ಕ್ರಮ ತಗೋತಾರೆ ಆನೆಗಳ ಅವಳಿ ತಪ್ಪಿಸ್ಲಿಕ್ಕೆ ಅನ್ನೋ ಒಂದು ವಿಚಾರವನ್ನು ಅವ್ರು ಮಾತಾಡ್ತಾರೆ. ನಾನು ಕೋರ್ಕೊಳ್ಳೋದು ಏನಪ್ಪ ಅಂತಂದರೆ, ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂಗೆ ಆನೆಗಳು ಇವತ್ತು ಇವು ಯಾರು ಓಡಿಸಿದ್ರು ಹೋಗಲ್ಲ, ಇವಿಗೆ ಪರ್ಮನೆಂಟ್ ವಾಸಸ್ಥಾನ ಮಾಡ್ಕೊಂಡವ್ರೆ. ಹಂಗಾಗಿ ಎಲ್ಲಾದರೂ ಒಂದು ಕಡೆ ನಮ್ಮ ಕಾವೇರಿ ಅರಣ್ಯ ಪ್ರದೇಶದಲ್ಲಿ ಆನೆ ಶಿಬಿರ ಮಾಡಿ ಇವನ್ನ ಸ್ಥಳಾಂತರ ಮಾಡಿ ಅಲ್ಲಿ ಸಾಕೊಳ್ಳಿ. ಬೇಲಿ ಹಾಕಬೇಕು. 1 ಕಿಲೋಮೀಟ್ರಿಗೆ ಒಂದು ಕೋಟಿಗಿಂತ ಜಾಸ್ತಿ ಖರ್ಚಾಗುತ್ತೆ. ಅದಕ್ಕೂ ಕೂಡ ತುರ್ತಾಗಿ ಇವತ್ತು ಒಂದು 28 ಕಿಲೋಮೀಟ್ರಿಗೆ ಆದೇಶ ಕೊಟ್ಟಿದ್ದಾರೆ. ನಾಳೆನೇ ಜೀವ ಮಾಡ್ತೀನಿ. ಅದಕ್ಕೆ ಏನು ನಾವು ರೈಲ್ವೆ ಬ್ಯಾರಿಕೇಡ್ ಹಾಕೋದ್ರ ಬಗ್ಗೆನೂ ಕೂಡ ಅವರು ಪರ್ಮಿಷನ್ ಕೊಟ್ಟಿದ್ದಾರೆ. ನಮಗೆಲ್ಲ ಒಂದು ವಿಶ್ವಾಸ ಇದೆ, ನಮ್ಮ ಜನಗಳನ್ನ ಆನೆ ಹಾವಳಿಯಿಂದ, ಕಾಡು ಪ್ರಾಣಿ ಹಾವಳಿಗಳಿಂದ ಅದನ್ನು ತಡಿತೀವಿ ಅನ್ನೋ ಒಂದು ಆತ್ಮವಿಶ್ವಾಸ ಬಂದಿದೆ. ಸುರೇಶ್ ಒಂದು ನಿಮಿಷ ಮಾತಾಡೋದು. ಬನ್ರಿ ಸುರೇಶ್ ಅವ್ರು ಮಾತಾಡಬೇಕು. ಪ್ರತಿ ವರ್ಷ ಕನಿಷ್ಠ 10 ರಿಂದ 12 ಜನ ನಮ್ಮ ಜಿಲ್ಲೆನಲ್ಲಿ ಸಾಯ್ತಾ ಇದ್ದಾರೆ. ಅದರ ಬಗ್ಗೆ ಕೂಡ ಮಾನ್ಯ ಮಂತ್ರಿಗಳಿಗೆ ಗೊತ್ತಿದೆ. ಕಾರಣ ಏನು ಅಂತ ಹೇಳಿದ್ರೆ, ಮಾನ್ಯ ಮಂತ್ರಿಗಳನ್ನ ನಾನೇ ಅವರು ಮಂತ್ರಿ ಆದ ಒಂದು 4-5 ದಿನಕ್ಕೇನೆ ಕರ್ಕೊಂಡು ಬಂದಿದ್ದೆ. ಈ ಜಿಲ್ಲೆಯಲ್ಲಿ ಸಂಪೂರ್ಣವಾಗಿ ರೈಲ್ವೆ ಬ್ಯಾರಿಕೇಟಿಂಗ್ ಮಾಡಲಿಕ್ಕೆ ಇನ್ನೂ 300 ಕೋಟಿ ರೂಪಾಯಿಗಳ ಅವಶ್ಯಕತೆ ಇದೆ ಅಂತ ಹೇಳಿ ಅಧಿಕಾರಿಗಳು ಸಂಪೂರ್ಣವಾದಂತ ವಿವರವನ್ನ ಕೊಟ್ಟಿದ್ದಾರೆ. ಶಾಶ್ವತವಾದಂತ ಪರಿಹಾರ ಏನು ಅಂತ ಹೇಳಿದ್ರೆ, ಕಂಪ್ಲೀಟ್ ಇರ್ತಕ್ಕಂತ ಗಡಿಗೆ, ಅರಣ್ಯ ಇಲಾಖೆಯ ಗಡಿಗೆ ಸಂಪೂರ್ಣವಾಗಿ ಮಾಡ್ಕೊಡ್ಬೇಕು. ಜೊತೆಗೆ ಆನೆ ಕ್ಯಾಂಪ್ ಅನ್ನ ಮಾಡ್ಕೊಡ್ಬೇಕು ಅಂತ ಹೇಳಿ ಯೋಗೇಶ್ವರ್ ಅವರು, ನಾನು ಮತ್ತು ರಾಮನಗರ ಶಾಸಕರು ಎಲ್ಲರೂ ಕೂಡ ಮನವಿ ಮಾಡಿದ್ದೇವೆ. ಅವರು ನಾನು ತುರ್ತಾಗಿ ಹೋಗ್ಬೇಕು ಅಂತ ಹೇಳಿದ್ರು. ಇಲ್ಲ, ನಮ್ ಜನ ಎಲ್ಲ ಕಾಯ್ತಾ ಇದ್ದಾರೆ, ನೀವು ಬರಲೇಬೇಕು ಅಂತ ಹೇಳಿ. ಸೊ ನಿಮ್ ಪರವಾಗಿ ಸರ್ಕಾರ ಇದೆ. ನಮ್ಮ ಸರ್ಕಾರದ ಸಂಪೂರ್ಣವಾಗಿ ಇದನ್ನ ರೈಲ್ವೆ ಬ್ಯಾರಿಕೇಟಿಂಗ್ ಮಾಡಿ ಆನೆ ಹಾವಳಿಯನ್ನ ತಪ್ಪಿಸ್ಕೊಡ್ಬೇಕು ಅಂತ ಹೇಳಿ ತಮ್ಮಲ್ಲಿ ನೊಂದಂತ ರೈತರ ಪರವಾಗಿ ನಾನು ಮನವಿಯನ್ನ ಮಾಡ್ತೇನೆ. ಫ್ರೀ ಡೆಲಿವರಿಯೊಂದಿಗೆ ಮನೆ ಕಟ್ಟಲು ಬೇಕಾದ ಎಲ್ಲ ವಸ್ತುಗಳು ಒಂದೇ ಕಡೆ. ಅಲ್ಟ್ರಾಟೆಕ್ ಮತ್ತು ಬಿರ್ಲಾ ಸೂಪರ್ ಸಿಮೆಂಟ್, ಸ್ಟೀಲ್, ಬಿರ್ಲಾ ಪಟ್ಟಿ, ಬಿರ್ಲಾ ವೈಟ್ ಸಿಮೆಂಟ್, ಬಿರ್ಲಾ ಓಪಸ್ ಪೇಂಟ್, ಬಿಗರ್ ಎಲೆಕ್ಟ್ರಿಕಲ್ಸ್ ಮತ್ತು ಮನೆ ಕಟ್ಟಲು ಬೇಕಾದ ಎಲ್ಲಾ ರೀತಿಯ ವಸ್ತುಗಳು ಹೋಲ್ಸೇಲ್ ದರದಲ್ಲಿ ದೊರೆಯುತ್ತವೆ. ಸಂಪರ್ಕಿಸಿ ಶ್ರೀ ವೆಂಕಟೇಶ್ವರ ಟ್ರೇಡರ್ಸ್, ಅಲ್ಟ್ರಾಟೆಕ್ ಬಿಲ್ಡಿಂಗ್ ಸೊಲ್ಯೂಷನ್ಸ್, ಬೆಂಗಳೂರು ಮೈಸೂರು ರಸ್ತೆ, ದೊಡ್ಡಮಳ್ಳೂರು, ಚನ್ನಪಟ್ಟಣ. ಮೊಬೈಲ್ ಸಂಖ್ಯೆ 9980813167 9980813167 ಮತ್ತು 9663613090 9663613090. ಒಂದ್ ತೆಂಗಿನ ಮರ ಹೋಯ್ತು ಅಂತ ಅಂದ್ರೆ 1800 ರೂಪಾಯಿ ಕೊಡ್ತಾರೆ. 30,000 40,000 ಬರುತ್ತೆ ಅದ್ರಲ್ಲಿ. ನ್ಯಾಷನಲ್ ಹೈವೇ ಅಲ್ಲ, ಎಲ್ಲಾ ಪ್ರಾಜೆಕ್ಟ್ಸ್ ಗಳಲ್ಲೂ ಕೊಡ್ತಾ ಇದ್ದಾರೆ. ಯಾವುದೇ ಪ್ರಾಜೆಕ್ಟ್ಸ್ ಗಳಿಗೆ ಹೋದ್ರೆ ಕೊಡ್ತಾ ಇದ್ದಾರೆ. ಜೊತೆಗೆ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಅವ್ರ ರೇಟು ಕೂಡ ಫಿಕ್ಸ್ ಮಾಡಿದ್ದಾರೆ. ಅದನ್ನ ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ತಾವು ಚರ್ಚೆ ಮಾಡಿ ಯಾವ್ಯಾವ ಬೆಳೆಗೆ ಏನೇನು ಸ್ವಲ್ಪ ಕೊಡಬೇಕು ನ್ಯಾಯಸಮ್ಮತವಾಗಿ. ನಮ್ಮ ಸರ್ಕಾರ ರೈತರ ಪರವಾಗಿದೆ ಅಂತ ಗೊತ್ತು, ಅದು ಕಾರ್ಯಗತ ಆಗ್ತದೆ. ರೈತರ ಮನೆ ಬಾಗಿಲಿಗೆ ಬಂದಿರತಕ್ಕಂಥ ಸಂದರ್ಭದಲ್ಲಿ ಆಸೀನರಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಜನಪ್ರತಿನಿಧಿಗಳೇ, ವೇದಿಕೆ ಮೇಲೆ ಉಪಸ್ಥಿತ ಎಲ್ಲ ಅಧಿಕಾರಿ ಮಿತ್ರರೇ, ಭಾಗವಹಿಸಿರ್ತಕ್ಕಂಥ ಎಲ್ಲ ರೈತ ಸ್ನೇಹಿತರೆ, ಸುಮಾರು 9 ವರ್ಷಗಳಿಂದ ನಿರಂತರವಾಗಿ ನಾವು ಪ್ರತಿಭಟನೆ, ಪ್ರತಿರೋಧಗಳನ್ನ ಮಾಡ್ತಾ, ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಆಗ್ರಹ ಮಾಡಿರ್ತಕ್ಕಂಥದ್ದು ನಿಮಗೆಲ್ಲ ಗೊತ್ತಿದೆ. ನಮಗೂ ಮತ್ತು ವನ್ಯಜೀವಿಗಳಿಗೂ ಸಂಘರ್ಷ ನಿರಂತರವಾಗಿ ನಡೀತಿದೆ. ಮಾನ್ಯ ಸುರೇಶ್ ರವರು ಮಾತನಾಡ್ತಾ ಹೇಳಿದ್ರು, ಬ್ಯಾರಿಕೇಡ್ ಹಾಕಿ ಕಾರ್ಯಗತ ಆಗಬೇಕು, ಅದಕ್ಕೊಂದು ಕಾಲಮಿತಿ ಅನ್ನೋದನ್ನ ಘೋಷಣೆ ಮಾಡಬೇಕು ಅಂತೇಳಿ ನಾನು ಸಚಿವರಲ್ಲಿ ಮನವಿ ಮಾಡ್ತೀನಿ. ಬರೀ ನೋವು, ಬಾಧೆ, ಸಂಕಟ ಅಷ್ಟೇ ಅಲ್ಲ, ಸಂಕಷ್ಟಗಳು ನಮ್ಮನ್ನು ಕಾಡ್ತಿದ್ದಾವೆ. ಈ ಜಿಲ್ಲೆಯಲ್ಲಿ 9 ಕೆರೆಗಳ ಅಚ್ಚುಕಟ್ಟು ಪ್ರದೇಶದ 12,000 ಹೆಕ್ಟೇರ್ ಕಳೆದ 5-6 ವರ್ಷಗಳಿಂದ ಬೆಳೆನೇ ಬೆಳೆಯಕ್ಕಾಗಲಿಲ್ಲ. ಅದು ನಿಮ್ಮ ಬಾಯಿಂದಲೇ ಬರಬೇಕು. ನಮ್ಮ ಪ್ರಾಣ ಹಾನಿ ಆಗುವಾಗ ನಮ್ಮ ಬದುಕು, ಬೆಳೆ ಒಂದೇ ಅಲ್ಲ, ನಮ್ಮ ಬದುಕು ಸರ್ವನಾಶ ಆಗ್ತಾ ಇರುವಂಥ ಸಂದರ್ಭದಲ್ಲಿ ನಾವು ಹೇಗೆ ಸರ್ವೈವ್ ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಗಮನ ಸೆಳೀಲಿಕ್ಕೆ ಬಯಸ್ತೇನೆ. ನಿಮ್ಮಲ್ಲಿ ಸಿಬ್ಬಂದಿ ಕೊರತೆ ಇದೆ, ಸಿಬ್ಬಂದಿ ಇದ್ದವ್ರಿಗೆ ವಾಹನಗಳಿಲ್ಲ ಅನ್ನುವಂಥ ಪರಿಸ್ಥಿತಿ ಇದೆ. ಇಲ್ಲಿ ರೈತರ ಪರವಾಗಿ ಒಂದು 20 ಒತ್ತಾಯಗಳನ್ನ ಮಾಡಿದ್ದೀವಿ.
ಈ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಅನುಕೂಲ ಇದೆ, ಅದನ್ನು ಮಾಡಬೇಕು. ಬನ್ನೇರುಘಟ್ಟದಲ್ಲಿ ಕೊರತೆ ಏನು, ಇಲ್ಲಿ ಕಾವೇರಿ ವನ್ಯಧಾಮದಲ್ಲಿ ಇರ್ತಕ್ಕಂಥ ಕೊರತೆಗಳೇನು ಅನ್ನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡಿ ಬಂದಿದ್ದೇವೆ. ಈ ಎಲ್ಲದರ ಹಿನ್ನೆಲೆ ನೀವು ಇಲಾಖೆಯಿಂದ ಗಂಭೀರವಾಗಿ ರಿಪೋರ್ಟ್ ತರಿಸ್ಕೊಳ್ಳಿ. ಆನೆಗಳಿಗೆ ಅಲ್ಲೇ ಮೇವು ಕೊಟ್ಟರೆ ಇತ್ತ ಬರದೇ ಇರ್ತಕ್ಕಂಥ ಒಂದು ವ್ಯವಸ್ಥೆ ಶಾಶ್ವತವಾಗಿ ಆಗಬೇಕು. 6 ವರ್ಷದ ಒಂದು ರೊಬಸ್ಟಾ ಕಾಫಿ ಗಿಡಕ್ಕೆ 3,000 ರೂಪಾಯಿ ಪರಿಹಾರ, 10 ವರ್ಷದ ತೆಂಗಿನ ಮರಕ್ಕೆ 4,000 ರೂಪಾಯಿ ಪರಿಹಾರ. ಇದು ಮಾನದಂಡ ಇದೆಯಲ್ಲ, ಇದು ಯಾವುದೋ ಓಬಿರಾಯನ್ ಕಾಲದ ಮಾನದಂಡ. ಇದು ಬೇರೆ ಜಿಲ್ಲೆಗಳಲ್ಲಿ ಎಲ್ಲಿ ಅವಳಿ ಇಲ್ವೋ ಅಂಥ ಸಿಬ್ಬಂದಿನ ಇಲ್ಲಿಗೆ ಡೆಪ್ಯೂಟ್ ಮಾಡಿ ಇದನ್ನ ಶಾಶ್ವತವಾಗಿ ಓಡಿಸ್ಲಿಕ್ಕೆ ಪ್ರಾರಂಭದಲ್ಲಿ ಆ ಪ್ರಯತ್ನವನ್ನು ಮಾಡ್ಬೋದು. ಈ ಮನವಿಯನ್ನು ಅವರು ಕೊಡೋದ್ರ ಮುಖಾಂತರ ನಿಮ್ಮೆಲ್ಲರ ಪರವಾಗಿ ಈ ಮನವಿಯನ್ನು ಮಾನ್ಯ ಸಚಿವರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಆನೆ ಬಗ್ಗೆ ಹೇಳಬೇಕು ಅಂದ್ರೆ ಇಡೀ ದೇಶದಲ್ಲಿ 6,395 ಆನೆ ನಮ್ಮಲ್ಲಿದೆ, 1ನೇ ಸ್ಥಾನದಲ್ಲಿ. ಇವತ್ತು ಹುಲಿ ಇದೆ, 563 ಹುಲಿಗಳಿದಾವೆ 2ನೇ ಸ್ಥಾನ. ಇಂಥ ಪರಿಸ್ಥಿತಿಯಲ್ಲಿ ಇವತ್ತು ನಾವೆಲ್ಲರೂ ಮಾನವ ಪ್ರಾಣಿ ಸಂಘರ್ಷ ತಡೀಲಿಕ್ಕೆ, ನಾನು ಮಂತ್ರಿಯಾಗಿ 20 ತಿಂಗಳಾಗ್ತಾ ಬಂದಿದೆ. ಮಂತ್ರಿ ಆಗಿದ್ದು 1 ವಾರದಲ್ಲೇ 2-3 ದಿವಸದಲ್ಲೇ ಮಾಧ್ಯಮದಲ್ಲಿ ನೋಡಿದೆ, ಇಲಾಖೆಯವರು ಹೇಳಿದ್ರು, ಕನಕಪುರದಲ್ಲಿ ಒಂದು ಆನೆ ತುಳಿತಕ್ಕೆ ಒಬ್ಬ ವ್ಯಕ್ತಿ ಇಬ್ಬರು ಮೃತಪಟ್ಟಿದ್ದಾರೆ ಅಂತೇಳಿ. ಅವತ್ತು ಮಾನ್ಯ ಸುರೇಶ್ ಅವರು ಸಂಸದರಿದ್ರು, ಫೋನ್ ಮುಖಾಂತರ ಹೇಳಿದ್ರು. ನಾನು ಖುದ್ದಾಗಿ ಬಂದು ಅವ್ರ ಜೊತೆಯಲ್ಲಿ ಬಂದು ಅವರಿಗೆ ಪರಿಹಾರ ಕೊಟ್ಟು ಸಭೆಗಳನ್ನು ಮಾಡಿ ಅವತ್ತೇ ಘೋಷಣೆ ಮಾಡಿದೆ, ಆನೆ ಕಾರ್ಯಪಡೆ ರಚನೆ ಮಾಡ್ತೀವಿ ಅಂತೇಳಿ ಹೇಳಿ. ಬೆಳೆ ನಷ್ಟಕ್ಕೆ ಎಷ್ಟು ಪರಿಹಾರ ಕೊಟ್ಟರು ಕಡಿಮೆನೇ ಇದೆ, ಒಪ್ತೀನಿ. ಈಗಾಗಲೇ ಇಲ್ಲಿ ಸುಮಾರು 11 ಕೋಟಿ ಎಷ್ಟೋ ಪರಿಹಾರ ಕೊಟ್ಟಿದ್ದೇವೆ. ಇನ್ನು 2-2.5 ಕೋಟಿ ರೂಪಾಯಿ ಪರಿಹಾರ ಕೊಡಬೇಕಾಗಿದೆ. ಮನುಷ್ಯನ ಜೀವನ ಅತ್ಯಮೂಲ್ಯವಾದಂಥದ್ದು, ಅದಕ್ಕೆ ಬೆಲೆನೇ ಕಟ್ಟಲಿಕ್ಕೆ ಆಗೋದಿಲ್ಲ. ಎಷ್ಟು ಪರಿಹಾರ ಕೊಟ್ಟರು, ಏನು ಕೊಟ್ಟರು, ಏನೇ ಇದ್ರು ಜೀವ ಉಳಿಸುವಂತ ಕೆಲಸ ಮಾಡುವಂಥದ್ದು ನಮ್ಮೆಲ್ಲರ ಆದ್ಯ ಕರ್ತವ್ಯವಾಗಿದೆ. ಆ ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಆಲೋಚನೆ ಮಾಡಿ ಈ ವರ್ಷ ಏನು ಬೇಡಿಕೆ ಇತ್ತು ತತ್ಕ್ಷಣವೇ ರೈಲ್ವೆ ಬ್ಯಾರಿಕೇಡ್ಗೆ ಮಂಜೂರಾತಿ ಕೊಡು ಅಂತೇಳಿ ಆದೇಶ ಕೊಟ್ಟಿದ್ದೇನೆ. ನಾಳೆನೇ ಮಂಜೂರಾತಿ ಕೊಡ್ತಾ ಇದ್ದೇವೆ. 40 ಕೋಟಿ ರೂಪಾಯಿ ಅದಕ್ಕೆ ಅಂದಾಜು ವೆಚ್ಚ ಆಗ್ತದೆ. ಇನ್ನು 16 ಕಿಲೋಮೀಟರ್ ಬೇಕು ಅಂತ ಹೇಳಿದ್ದಾರೆ. 16 ಕಿಲೋಮೀಟರ್ ಕೊಡ್ತೇವೆ ಅಂತೇಳಿ ಭರವಸೆ ಇವತ್ತು ಈ ವೇದಿಕೆ ಮುಖಾಂತರ ತಮ್ಮೆಲ್ಲರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾರೆ. ಡ್ರೋನ್ ತಂಡ ರಚನೆ ಮಾಡುವಂತ ಬೇಡಿಕೆ ಇದೆ, ಅದು ಮಾಡುವಂತದಕ್ಕೆ ಇವತ್ತು ನಾನು ಸೂಚನೆ, ಇನ್ನು ಹೆಚ್ಚಿನ ಡ್ರೋನ್ ಆಗಲಿ, ಅದಕ್ಕೆ ಏನೇನು ಇಕ್ವಿಪ್ಮೆಂಟ್ಸ್ ಬೇಕಾಗಿದೆ, ಅವೆಲ್ಲ ಸಲಕರಣೆಗಳಾಗಲಿ, ಅದಕ್ಕೇನು ಅಧಿಕಾರಿಗಳ ತಂಡ ಬೇಕಾಗಿದೆ, ಅವೆಲ್ಲವನ್ನೂ ಮಾಡಲಿಕ್ಕೆ ಆದಷ್ಟು ಶೀಘ್ರದಲ್ಲೇ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ನಾನು ತಮ್ಮೆಲ್ಲರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಮ್ಗೆ 300 ಕೋಟಿ ರೂಪಾಯಿ ಅವಶ್ಯಕತೆ ಇದೆ ಅಂತ ಹೇಳಿದ್ದಾರೆ. ಸನ್ಮಾನ್ಯ ಮುಖ್ಯಮಂತ್ರಿ ಅವರ ಹತ್ರ ಹೋಗಿ ಬಜೆಟ್ ಬರ್ತಾ ಇದೆ. ಇಲ್ಲಿ ಆನೆಗಳ ಒಂದು ಇವತ್ತು ಸಾಫ್ಟ್ ರಿಲೀಸ್ ಸೆಂಟರ್, ಒಂದು ಆನೆ ವಿಹಾರ ಧಾಮ ಮಾಡಬೇಕು ಅನ್ನೋದು ಬೇಡಿಕೆ ಇದೆ. ಅದಕ್ಕೆ ಕನಿಷ್ಠ ಒಂದು 50 ಕೋಟಿ ರೂಪಾಯಿ ಬೇಕಾಗ್ತದೆ. ಆನೆ ವಿಹಾರ ಧಾಮನು ಇಲ್ಲಿ ಒಂದು ಮಾಡ್ತೀವಿ ಅನ್ನುವಂತ ಮಾತನ್ನು ತಮ್ಮೆಲ್ಲರಿಗೆ ಹೇಳಿಕೆ ಬಯಸ್ತಾ ಇದ್ದಾರೆ. ನಿಮ್ ಸಮಸ್ಯೆ ಏನಿದೆ ಪೂರ್ಣ ಪ್ರಮಾಣದಲ್ಲಿ ಈಗ ಜನವರಿಯಲ್ಲಿದ್ದೇವೆ. ಈ ಜನವರಿಯಿಂದ ಮುಂದಿನ ಜನವರಿಯಿಂದ ಮತ್ತೆ ಮುಂದಿನ ಜನವರಿ 24 ತಿಂಗಳಲ್ಲಿ ನಿಮ್ಮೆಲ್ಲ ಶಾಶ್ವತವಾದಂತಹ ಪರಿಹಾರ ಮಾಡಿಕೊಳ್ಳುವಂಥದಕ್ಕೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ತಮ್ಮೆಲ್ಲರಿಗೆ ಇವತ್ತು ಕೊಡುತ್ತಾ, ನಿಮ್ಗೇನು ಈಗಾಗಲೇ ಕೆಲವೊಂದು ಮನವಿ ಕೊಟ್ಟಿದ್ದೀರಿ, ದೊಡ್ಡ ಮಟ್ಟದಲ್ಲಿ ಅದನ್ನು ಚರ್ಚೆ ಮಾಡ್ತೀನಿ ಅನ್ನುವಂಥ ಭರವಸೆ ತಮ್ಮೆಲ್ಲರಿಗೆ ಕೊಡುತ್ತಾ, ಈ ಸಮಸ್ಯೆ ನಾವು ನೀವೆಲ್ಲರೂ ಸೇರಿ ಒಗ್ಗಟ್ಟಾಗಿ ಇವತ್ತು ನಾವೆಲ್ಲರೂ ಪರಿಹಾರ ಮಾಡಬೇಕಾಗ್ತದೆ. ಅದಕ್ಕೆ ತಾವೆಲ್ಲರೂ ಸಹಕಾರ ಮಾಡಬೇಕು. ಏನು ನಿಯಂತ್ರಣ ಮಾಡುವಂಥದ್ರ ಬಗ್ಗೆನೂ ಉನ್ನತ ಮಟ್ಟದಲ್ಲಿ ಚರ್ಚೆ ಮಾಡುವಂಥದ್ದು. ಅಂದರೆ ಇದು ಅದಕ್ಕೆ ಮತ್ತೆ ವಿವಾದ ಆಗುವಂಥದ್ದು ಬೇಡ. ಅದಕ್ಕೆ ನಾನು ಮಂತ್ರಿಯಾಗಿ ಅದ್ರ ಬಗ್ಗೆ ನಾನು ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡದೆ, ಆ ನಿಟ್ಟಿನಲ್ಲಿ ತಾವೆಲ್ಲರೂ ನಾವು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಬಹಳ ಪ್ರೀತಿ ವಿಶ್ವಾಸದಿಂದ ನಮಗೆಲ್ಲ ಆದರ ಸತ್ಕಾರ ಮಾಡೋದಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ, ಇವತ್ತು ನೀವೆಲ್ಲರೂ ಪ್ರಪ್ರಥಮವಾಗಿ ವಿಶೇಷವಾಗಿ ಮೊನ್ನೆ ನಡೆದಂಥ ಉಪಚುನಾವಣೆಯಲ್ಲಿ ಮಾನ್ಯ ಸಿದ್ದರಾಮಯ್ಯಜಿಯವರು ಮತ್ತು ಮಾನ್ಯ ನಮ್ಮ ಉಪಮುಖ್ಯಮಂತ್ರಿಗಳಾದಂಥ KPC ಅಧ್ಯಕ್ಷರಾದಂಥ DK ಶಿವಕುಮಾರ್ ಅವರಿಗೆ ಶಕ್ತಿ ಕೊಡುವಂಥ ರೀತಿಯಲ್ಲಿ ನೀವೆಲ್ಲರೂ ಈ ಒಂದು ಹಳ್ಳಿಯವರು ಬಹಳ ಹೆಚ್ಚಿನ ಒಂದು ಪರಿಶ್ರಮ ಮಾಡಿ ನಮ್ಮ ಕಾರ್ಯಕರ್ತರೆಲ್ಲರೂ ನಿಮಗೆ ಮನವರಿಕೆ ಮಾಡಿಕೊಟ್ಟು ಮಾನ್ಯ CP ಯೋಗೇಶ್ವರ್ ಅವರಿಗೆ ಪ್ರಚಂಡ ಬಹುಮತದಿಂದ ಗೆಲ್ಲಿಸಿಕೊಟ್ಟಿದ್ದಕ್ಕಾಗಿ ನನ್ನ ಪರವಾಗಿ, ಪಕ್ಷದ ಪರವಾಗಿ, ಎಲ್ಲರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು.